ಇವತ್ತು ಪ್ರೀಮಿಯರ್ ಶೋ ಬಂದ ಎಲ್ಲ ನನ್ನ ಸ್ನೇಹಿತರು ಹಾಗೂ ಬಂದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಯಾಕಂದರೆ ಬೆಳಿಗ್ಗೆ ಬಂದು ನಾವು ಮೀಡಿಯಾ ಶೋ ಹಾಕಿದ್ವಿ. ಇವಾಗ ನಮ್ಮ ಸ್ನೇಹಿತರು ಎಲ್ಲ ಗೆಳೆಯರಿಗೆಲ್ಲ ಒಂದು ಸೆಲೆಬ್ರಿಟಿ ಶೋ ಥರ ಮಾಡ್ಕೊಂಡು ಪ್ರೀಮಿಯರ್ ಶೋ ಮಾಡಿದ್ವಿ. ಬೆಳಿಗ್ಗೆನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಇವಾಗಲೂ ಒಳ್ಳೆ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಬಟ್ ಏನಂದರೆ ನಮ್ಮ ಶ್ರಮ, ನಮ್ಮ ಸಿನಿಮಾ ನಮಗೆ ಚೆನ್ನಾಗಿ ಅನಿಸ್ತಾನೆ ಇರುತ್ತೆ ಯಾವಾಗಲೂ. ಬಟ್ ನೀವು ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದರೆ ನಾನು ಪ್ರತಿ ಸಾರಿ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಪ್ರಮೋಟ್ ಮಾಡಿ. ನೀವು ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಕೈ ಹಿಡಿದಾಗ ಚಂದನ್ ಅವರು ಅಂತ ಹೀರೋಗಳು ಇನ್ನೂ ತುಂಬಾ ಜನ ಹುಡ್ಕೊತಾರೆ. ಬಟ್ ಈ ಸಿನಿಮಾಗೆ ಚಂದನ್ ಅವರು ಮೊದಲನೇ ಸಿನಿಮಾಗೆ ಹೀರೋ ಆಗಿ ಮಾಡಿರೋದ್ರಿಂದ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅಂತ ಬೆಳೆಸಿದ್ರೆ ಅವ್ರು ಇನ್ನೂ ಅಷ್ಟೊಂದು ಹೆಜ್ಜೆಗಳಾಗ್ತಾ ಹೋಗ್ತಾರೆ ಇಂಡಸ್ಟ್ರಿಯಲ್ಲಿ, ಆ ಗುರುತುಗಳು ಇರುತ್ತೆ. ಹಾಗೂ ಕಿರಣ್ದು ಅಷ್ಟೇ ಮೊದಲನೇ ಸಿನಿಮಾ, ಅವ್ರಿಗೂ ಅಷ್ಟೇನೆ ನಿಮ್ಮ ಎಲ್ಲ ಸಪೋರ್ಟ್ ಬೇಕು. ಬಂದು ನೀವು ಸಿನಿಮಾ ನೋಡಿ, ನಿಮ್ಗೊಂದು ತಮಿಳು ಮಲಯಾಳಂ ಈ ಸಿನಿಮಾಗಳು ನೋಡಿ ನಾವು ಅಂತೀವಲ್ವಾ, ಈ ತರ ಇದೆ, ಈ ಜನರ್ ಇದೆ ಅಂತ. ಆ ಜನರಲ್ಲಿ ಒಂದು ಕನ್ನಡ ಸಿನಿಮಾನ ನೀಟಾಗಿ 2 ಗಂಟೆ 4 ನಿಮಿಷ ಸಿನಿಮಾ ಇದೆ. 2 ಗಂಟೆ 4 ನಿಮಿಷ ನಿಮಗೆ ಎಲ್ಲೂ ಬೋರ್ ಹೊಡಿದಂಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ವರೆಗೂ ನಿಮ್ಮನ್ನು ತಗೊಂಡೋಗುತ್ತೆ ಸಿನಿಮಾ. ಅದಕ್ಕೆ ನಾವು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಹೀರೋ ಫಸ್ಟ್ ಹೀರೋ ಚಂದನ್ ಅವ್ರ ಫಸ್ಟ್ ಸಿನಿಮಾ ಹತ್ರ ಅನ್ಸೋದೇ ಇಲ್ಲ. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬೆಳಿಗ್ಗೆ ಮಾಧ್ಯಮ ಮಿತ್ರರು ಹೇಳಿದ್ರು, ಇವಾಗ ಬಂದಿರೋ ಎಲ್ಲ ಗಣ್ಯರು ಹೇಳಿದ್ದಾರೆ. ಇದನ್ನ ಜನ ಹೇಳ್ಬೇಕೀಗ. ಯಾಕಂದ್ರೆ ನಮಗೆ ಫೈನಲಿ ನಾವು ಜಡ್ಜ್ಮೆಂಟ್ ತಗೊಳ್ಳೋದು ಎಲ್ಲಿ ಅಂದ್ರೆ ನಮ್ಮ ಕನ್ನಡ ದೇವರುಗಳು ಪ್ರೇಕ್ಷಕರ ಹತ್ರ ನಡ್ಕೊಂತ ಇದೀವಿ. ಅವ್ರು ಹೇಳಿದ್ರೆ ಖಂಡಿತ ಇದನ್ನ ನಾವು ಒಪ್ಪಿಗೆ ಮಾಡ್ಕೋಬೇಕು. ಬಟ್ ಎಲ್ಲ ನೋಡಿ ಒಪ್ಪಿಗೆ ಮಾಡ್ಬೇಕು, ಒಪ್ಪಿಗೆ ಕೊಡ್ಬೇಕಂದ್ರೆ ನೀವು ಬಂದು ಸಿನಿಮಾ ನೋಡಿ ಆಮೇಲೆ ಇದು ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ನೀನು ಹೇಳಕ್ ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಬೆಳಿಗ್ಗೆ ಮಾಧ್ಯಮ ಮಿತ್ರರು ಸಿನಿಮಾ ನೋಡಿದ್ರು. ಆಕ್ಚುಲಿ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯ್ತು. ಸೊ ಅದರಲ್ಲೂ ಅಷ್ಟೇ ಬಂದಂತ ಎಲ್ಲ ನನ್ನ ಸ್ನೇಹಿತರುಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಮೇನ್ ನಾವು 9ನೇ ತಾರೀಕು ಕಾಯ್ತಿದ್ದೀವಿ. ಮೇ 9ಕ್ಕೆ ಸಿನಿಮಾ ಥಿಯೇಟರ್ ಬರುತ್ತೆ. ಒಂದೇ ಮಾತು ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿದೆ ಸಿನಿಮಾ, ಎಂಜಾಯ್ ಮಾಡ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಏನ್ ಬೆಳಗ್ಗೆ ಒಂದು ಶೋ ಹಾಕಿದ್ವಿ, ಇವಾಗ ಒಂದು ಪ್ರೀಮಿಯರ್ ಶೋ ಹಾಕಿದ್ವಿ. ಸೊ ನಮಗೆ ಏನಾಗಿತ್ತು ಅಂದ್ರೆ ಒಂದು ಪರೀಕ್ಷೆ ಬರೆದಿತ್ತು, ರಿಸಲ್ಟ್ ವೆಯ್ಟ್ ಮಾಡೋ ತರ ಇತ್ತು. ನಿಜವಾಗ್ಲೂ ಹೆಂಗೆ ಅಂದ್ರೆ ಹೊಟ್ಟೆಲಿ ಚಿಟ್ಟೆನ ಬಿಟ್ಟಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಆ ತರದೊಂದು ಫೀಲ್ ಇತ್ತು ಸಿನಿಮಾ ನೋಡೋವರೆಗೂ. ನನಗೂ ಸಿನಿಮಾ ಫುಲ್ ನೋಡಿರ್ಲಿಲ್ಲ. ಇವತ್ತು ನೋಡಿದಾಗ ಅನಿಸ್ತಿದ್ದು ನನಗೆ, ನಾನೇನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ, ಬಟ್ ಸಿನಿಮಾ ಆಸ್ ಆಡಿಯನ್ಸ್ ನಾನು ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿತ್ತು. ಯಾಕೆಂದ್ರೆ ಚಂದನ್ ಅವರ ಫಸ್ಟ್ ಮೂವಿ, ನನಗಂತೂ ಎಲ್ಲೂ ಅವ್ರ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಆಸ್ ಎ ಕೋ ಆರ್ಟಿಸ್ಟ್ ಆಗಿನೂ ಕೂಡ. ಸೊ ನನಗೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಸೇಮ್ ಆಸ್ ಯೂಶುವಲ್ ನವರಸನ್ ಸರ್ದು ಅಷ್ಟೇನೆ. ಸೊ ನಿಮ್ಗೆಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ. ಸೊ ನಮ್ಗೆ ಅದೇ ಖುಷಿ, ಮೈಯೆಲ್ಲ ಜುಮ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ಈ ಸಿನಿಮಾ ಮರ್ಡರ್ ಮಿಸ್ಟ್ರಿ ಅಂತ ನಾವು ಏನ್ ಅನ್ಕೊಂಡಿದ್ವಿ, ಎಲ್ಲರೂ ಇವಾಗ ಹೇಳ್ತಿರೋದು ಇದೊಂದು ಸೋಷಿಯಲ್ ಕಾಸ್ ಇರುವಂತಹ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ. ಈ ತರ ಸಿನಿಮಾಗಳು ಗೆಲ್ಬೇಕು. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೇನೋ ಒಂದು ಸೋಷಿಯಲ್ ಮೆಸೇಜ್ ಇರೋದು. ಈ ಸಿನಿಮಾದಿಂದ ಒಂದು ಜನಗಳಿಂದ ನನಗೊಂದು ಸಪೋರ್ಟ್ ಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಮೇ 9ಕ್ಕೆ ನಾವೆಲ್ಲ ಸಿನಿಮಾ ನೋಡಿದ್ದೀವಿ ಆಲ್ರೆಡಿ. ನಮಗೆಲ್ಲ ಇಷ್ಟ ಆಗಿದೆ ಸಿನಿಮಾನ. ನೀವೆಲ್ಲ ಬಂದು ಥಿಯೇಟರ್ ನೋಡಿ. ಇದೇ ಮೇ 9ಕ್ಕೆ ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಎಲ್ಲ. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಅದೇನು ಅಂತ ಹೇಳ್ಬಾರ್ದು ಅಂತ ನವರಸನ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವೇ ಬಂದು ಎಂಜಾಯ್ ಮಾಡಿದ್ದೀವಿ. ಒಳ್ಳೆ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಮೇ 9th ರಿಲೀಸ್ ಆಗ್ತಿದೆ ಸೂತ್ರಧಾರಿ ಇಲ್ಲೇ ಇದ್ದಾರೆ. ಚಂದನ್ ಅವರು, ನವರಸನ್ ಅವರು, ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಪೂರ್ವ ಆಲ್ ದಿ ಬೆಸ್ಟ್ ಆ್ಯಂಡ್ ಡೈರೆಕ್ಟ್ರು ಆಲ್ ದಿ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇ 9th ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆಂದ್ರೆ ಬೆಳಗಿಂದ ನೀವು ಸೂತ್ರಧಾರಿಗೋಸ್ಕರ, ನೀವು ಸೂತ್ರಧಾರಿಗಳು ಆ್ಯಕ್ಚುಲಿ. ಸೊ ಪ್ರತಿಯೊಂದು ಸಿನಿಮಾಗೂ ನೀವು ಸೂತ್ರಧಾರಿಗಳಾಗಿರೋದ್ರಿಂದನೇ ಎಲ್ಲ ಸಿನಿಮಾ, ಕನ್ನಡ ಸಿನಿಮಾನ, ಯಾಕೆಂದ್ರೆ ಕನ್ನಡ ಸಿನಿಮಾನ ಬೆಳೆಸ್ಬೇಕು, ಕನ್ನಡ ಸಿನಿಮಾನ ಉಳಿಸ್ಬೇಕು ಅಂತ ಇವತ್ತೇನು ಹಲವಾರು ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ ಮಾಡಿ ಸಕ್ಸಸ್ ಮೀಟ್ ಅವ್ರಿಗೂ ನೀವು ಕರ್ಕೊಂಡ್ ಬಂದಿದ್ದೀರಾ.
ಸೂತ್ರಧಾರಿಲಿ ನಾನೊಬ್ಬ ಆಕ್ಟ್ರು ಇಲ್ಲ ನಮ್ಮ ಒಂದು ಟೀಮ್ ಅಂತ ನಾವು ಹೇಳಕ್ ಹೋಗಲ್ಲ. ಯಾವುದೇ ಪ್ರೇಕ್ಷಕನಿಗೂ ಒಂದು ಕೂತ್ಕೊಂಡಾಗ ಇವತ್ತುವರೆಗೂ ಚಂದನ್ ಶೆಟ್ಟಿ ಅವರ ಮ್ಯೂಸಿಕ್ ನೋಡಿದ್ರೆ ನೀವು, ಚಂದನ್ ಶೆಟ್ಟಿ ಅವ್ರ ಮ್ಯೂಸಿಕ್ ಅಲ್ಲಿ ಏನೇನು ಪ್ರೂವ್ ಮಾಡ್ಕೊಂಡಿದಾರೋ ಆಕ್ಟಿಂಗ್ ಅಲ್ಲೂ ಅದೇ ರೀತಿ ಅವರಾಗಿರ್ಬೋದು, ಅಪೂರ್ವ ಆಗಿರ್ಬೋದು, ನವರಸನ್ ಅವರಾಗಿರ್ಬೋದು, ನಮ್ಮ ಡೈರೆಕ್ಟರ್ ಕಿರಣ್ ಅವರಾಗಿರ್ಬೋದು, ಎಲ್ಲರೂ ಒಂದು ಟೀಮ್, ಒಂದು ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ತಿಳ್ಕೊಂಡು ಈ ಒಂದು ಸಿನಿಮಾ ಮಾಡಿದ್ರು, ಒಂದು ಕನ್ಸು ಕಟ್ಟಿ. ಯಾಕೆಂದ್ರೆ ನನ್ನ ಬ್ರದರ್ ಫ್ರಮ್ ಅನದರ್ ಮದರ್ ಒಂದು ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಒಂದು ಕನ್ಸು ಕಟ್ಟಿ ಒಂದು ಸೂತ್ರಧಾರಿ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ. ಮೇ 9ನೇ ತಾರೀಕು ದಯವಿಟ್ಟು ಎಲ್ಲ ಪ್ರೀತಿಯ ಕನ್ನಡಿಗರು ಚಂದನ್ ಶೆಟ್ಟಿ ಅವರು ಎಷ್ಟು ಕಿಕ್ ಕೊಟ್ಟಿದ್ರು ಸಾಂಗ್ ಅಲ್ಲಿ, ಸಿನಿಮಾಲು ಕೂಡ ಅದೇ ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಿಕ್ ಕೊಟ್ಟಿದ್ದಾರೆ. ಸೂತ್ರಧಾರಿ ಯಾರು ಅನ್ನೋದನ್ನ ಪ್ರತಿಯೊಬ್ಬ ಜೀವನದಲ್ಲೂ ಅವರು ಸ್ವಂತ ಜೀವನದಲ್ಲಿ ಇರ್ತದೆ. ಆ ಪ್ರತಿ ಸೂತ್ರಧಾರಿ ನೀವೂ ಆಗಿರಿ, ನಾವೂ ಆಗಿರ್ತೀವಿ. ಖಂಡಿತ ಆ ಪದಕ್ಕೆ ಒಂದು ಅರ್ಥ ಇದೆ. ಆ ಸಿನಿಮಾಗೆ ಏನ್ ಅರ್ಥ ಇದೆ ಅಂತ ಮೇ 9ಕ್ಕೆ ಸಿನಿಮಾ ಥಿಯೇಟರ್ ಬಂದು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೂತ್ರಧಾರಿ ನೋಡಿದ್ವಿ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಕಿರಣ್ ಅವರ ವರ್ಕ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ನೈಸ್. ನಮ್ಮ ನವರಸನ್ ಸರ್ ಅಷ್ಟೇ, ಒಬ್ಬ ಅವ್ರು ಸಿನಿಮಾಗಾಗಿ ತುಂಬಾ ಓಡಾಡ್ತಾರೆ. ಇಲ್ಲಿ ಬಂದಿರೋ ಸಿನಿಮಾ ಎಲ್ಲ ಹಿಟ್ ಆಗಿದೆ, ಇಲ್ಲ ಬಂದಿರೋದು ಈ ಸಿನಿಮಾನು ಹಿಟ್ ಆಗ್ಬೇಕು ಅಂತ ಆಸೆ. ಡ್ಯಾನ್ಸ್ ಸಾಂಗ್ ಮಾಡಬೇಕು ಅಂದ್ರೆ ಒಂದಷ್ಟು ಹಿಟ್ ಇತ್ತು, ಹಾಡು ಕೇಳಿದ ತಕ್ಷಣ ಹಿಟ್ ಆಗುತ್ತೆ ಅಂತ ಒಂದು ಇದಿತ್ತಲ್ಲ, ಅದೇ ರೀತಿ ಸಿನಿಮಾನು ಅಷ್ಟೇ. ಇಲ್ಲೊಂದು 10 ದಾರಿ ಕಾಣಿಸಿದ್ರು ಕೊನೆವರೆಗೂ ಸೂತ್ರಧಾರಿ ಯಾರು ಅಂತ ಮಾತ್ರ ಗೊತ್ತಾಗ್ದಿರಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಹಾಗೆ ನಮ್ಮ ಕಿರಣ್ ಬ್ರೋ ಅವ್ರ ಹೇಳಿದೆ, ಚಂದನ್ ಬ್ರೋ ಅವರು, ನಾವು ಅವರು ಬಾಸ ಸಾಂಗ್ ಬರಬೇಕಂದ್ರೂ ಒಳ್ಳೆ ಫ್ರೆಂಡ್ಸು, ಸಾಂಗ್ ಅಲ್ಲಿ ತುಂಬಾ ಫೇಮಸ್ಸು. ಅದೇ ರೀತಿ ಆಕ್ಟಿಂಗ್ ಅಲ್ಲೂ ಅಷ್ಟೇ, ಎಲ್ಲೂ ಫಸ್ಟ್ ಸಿನಿಮಾ ಅಂತಾನೆ ಅನ್ಸಿಲ್ಲ, ತುಂಬಾನೇ ಖುಷಿ ಇದೆ. ಅಪೂರ್ವ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ RR ಬ್ರೋ ವೆರಿ ನೈಸ್. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ, ತುಂಬಾನೇ ಖುಷಿ ಇದೆ. ಮೇ 9ಕ್ಕೆ ಎಲ್ಲರೂ ಟಾಕೀಸ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.